ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾಜಿ ಮೇಯರ್ ಸಜ್ಜಾದೆ ಪೀರಾ ಮುಷ್ರಿಫ್ ಮಾತನಾಡಿ, ನಗರದಲ್ಲಿ 28/4/2025 ನಗರ ಶಾಸಕರಾದ ಯತ್ನಾಳ್ರವರು ನಮ್ಮ ಮೊಹಮ್ಮದ್ ಪೈಗಂಬರ್ ರವರ ಕುರಿತು ಒಂದು ಅವಹೇಳನಕಾರಿಯಾದಂತ ಹೇಳಿಕೆಯನ್ನ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದರು. ಅದನ್ನ ಖಂಡಿಸಿ ವಿಜಯಪುರದ ಸಮಸ್ತ ಮುಸಲ್ಮಾನ್ ಸಮಾಜದ ಎಲ್ಲಾ ಮುಖಂಡರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. 7 ವರ್ಷದಿಂದ ನಗರದಲ್ಲಿ ಮುಸ್ಲಿಂ ಜನತೆಗೆ ನಗರ ಶಾಸಕ ಯತ್ನಾಳರಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳುತ್ತಾ ಬಂದಿದ್ದೇವೆ. ಧರ್ಮ, ಸಮಾಜದ ಗುರುಗಳ ಬಗ್ಗೆ ಮಾತನಾಡುವ ಹಕ್ಕು ಯಾರಿಗೂ ಇರುವುದಿಲ್ಲ. ಆದರೆ ಯತ್ನಾಳ್ರವರು ಮಾತನಾಡಿದ್ದಾರೆ, ಅದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ವಿಜಯಪುರ ನಗರದಲ್ಲಿ ದಿನಾಂಕ 28/4/2025 ಏನು ನಮ್ಮ ವಿಜಯಪುರ ನಗರದ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಪವಿತ್ರ ಪರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ರು. ಅದನ್ನು ಖಂಡಿಸುವ ಕುರಿತು ವಿಶೇಷವಾಗಿ ವಿಜಯಪುರ ನಗರದ ಸಮಸ್ತ ಮುಸಲ್ಮಾನರು, ಎಲ್ಲ ಮುಸಲ್ಮಾನ್ ಸಮಾಜದ ಧಾರ್ಮಿಕ ಮುಖಂಡರು ಹಾಗೂ ಮುಸಲ್ಮಾನ್ ಸಮಾಜದ ರಾಜಕೀಯ ಮುಖಂಡರು ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ವೃತ್ತದಲ್ಲಿ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಸಮಾಜದ ಧಾರ್ಮಿಕ ಧರ್ಮಗುರುಗಳು, ರಾಜಕೀಯ ಮುಖಂಡರು, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಸಕ್ಕರೆ ಕೃಷಿ ಉತ್ಪನ್ನ ಮಾರ್ಕೆಟ್ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ರವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಸುನೀಲ್ ಗೌಡ ಪಾಟೀಲ್ ರವರು, ಸಿಂದಗಿ ಶಾಸಕರಾದ ಅಶೋಕ್ ಮನಗೊಳ್ಳಿರವರು, ನಾಕಾನ ಶಾಸಕರಾದ ವಿಠಲ್ ಕಟಕ್ದೊಂಡರವರು, ಹುನಗುಂದ ಶಾಸಕರಾದ ವಿಜಯಾನಂದ್ ಕಾಶ್ಯಪ್ನವರವರು, ಎಲ್ಲ ಮುಖಂಡರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುಸಲ್ಮಾನ್ ಸಮಾಜದ ಬಾಂಧವರಿಗೆ ಏನವರ ಪವಿತ್ರ ಪರವಾದಿ ಮೊಹಮ್ಮದ್ ಮುಸ್ತಫಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಕೆಟ್ಟ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಅದನ್ನು ಖಂಡಿಸಲಿಕ್ಕೆ ಭಾಗವಹಿಸಿದರು. ಅವರು ಕೂಡ ಖಂಡಿಸಿದರು. ಆ ದಿಸೆಯಲ್ಲಿ ನಾನು ಹೇಳೋದಿಷ್ಟೇ ಅಂತ ಹೇಳಿದ್ರೆ, ಕಳೆದ 7 ವರ್ಷಗಳಿಂದ ವಿಜಯಪುರ ನಗರದ ಮುಸಲ್ಮಾನ್ ಸಮಾಜದ ಜನತೆಗೆ ವಿಜಯಪುರ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ರವರಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳ್ತಾ ಬಂದಿದ್ದೇವೆ. ಆದ್ರೆ ಏನು, ಇದು ಒಂದು ರಾಜಕೀಯ ಕ್ಷೇತ್ರ, ರಾಜಕೀಯವಾಗಿ ಒಂದು ಪಕ್ಷಕ್ಕೆ ಅಥವಾ ಏನಾದ ವೈಯಕ್ತಿಕ ಟೀಕೆ ಮಾಡಲು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮುಖಾಂತರ ಹಾಕಿರುತ್ತದೆ. ಆದ್ರೆ ಆ ಧರ್ಮಕ್ಕೆ ಸಂಬಂಧಪಟ್ಟ ದೇವರಾಗಲಿ ಅಥವಾ ಏನದ ಯಾರು ಪರವಾದಿ ಇರ್ತಾರ ಅವ್ರ ಕುರಿತು ಏನದ ಮಾತನಾಡಲು ಯಾರಿಗೂ ಹಕ್ಕಿರುವುದಿಲ್ಲ. ಮತ್ತು ಅದರದಿಂದ ಏನದ ನೋವು ಬಹಳ ಉಂಟಾಗುತ್ತದೆ. ನಾನು ಈ ಪತ್ರಿಕೆಗೋಷ್ಠಿ ಮುಖಾಂತರ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ ನಗರ ಶಾಸಕರಿಗೆ ನನ್ನ ಏನು ಒಂದು ಜ್ಞಾನ ಇದೆ, ಆ ಜ್ಞಾನ ಪ್ರಕಾರ ತಿಳಬಯಸುತ್ತೇನೆ. ಯಾವಾಗ ಏನದ ಒಬ್ಬ ಜನಪ್ರತಿನಿಧಿ
Our member of parliament, either he may be from Rajya Sabha or from Lok Sabha. A member of legislature, either he may be from for assembly or council. ತಾವು ಕೂಡ ಇಡೀ ದೇಶ ಕೂಡ ನೋಡ್ತಾ ಇದೆ. ಫಸ್ಟ್ ಏನದ ಅವ್ರ ಅಧಿಕಾರ ಸ್ವೀಕರಿಸಿದಾಗ ಏನದ ಪಾರ್ಲಿಮೆಂಟ್ನಲ್ಲಿ ಆಗಲಿ ಅಥವಾ ಏನದ ಅಸೆಂಬ್ಲಿನಲ್ಲಾಗಲಿ ಒಂದೇನದ ಓತ್ ಶಪಥ ಓದ್ತಾರೆ. ಆ ಶಪಥನಲ್ಲಿ ಏನದ ಲಾಸ್ಟ್ ಪ್ಯಾರಾನಲ್ಲಿ ಏನದ ಒಂದು ಪ್ಯಾರಾ ಬರ್ತದೆ. ನಾನು ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಜಾತಿ, ಯಾವುದೇ ವ್ಯಕ್ತಿ ಅಥವಾ ಪಕ್ಷಪಾತಕ್ಕೆ ಏನದ ನೋವು ಆಗುವಂತ ಏನದ ಮಾತನಾಡುವುದಿಲ್ಲ. ನಾನು ಸಂವಿಧಾನ ಅಡಿಯಲ್ಲಿ ಏನು ಸಂವಿಧಾನ ಏನದ ನಮ್ಗೇನದ ಒಂದು ಚೌಕಟ್ಟು ಹಾಕಿಕೊಟ್ಟಿದೆ, ಆ ಚೌಕಟ್ಟಿನಲ್ಲಿ ಏನದ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಅನ್ನುವಂಥ ಒಂದು ಮಾತೇನದ ಒಂದು ಓತ್ ಏನದ ತಗೋತಾರೆ. ಆ ಓತ್ ಪ್ರಕಾರ ನಡೆದ್ರೆ ಏನದ ಆಲ್ಮೋಸ್ಟ್ ಎಲ್ಲಾರೇನದ ನಡೀತಾರೆ. ಬಟ್ ಏನದ ಇದು ನಮ್ಗೆ ಆಶ್ಚರ್ಯ ಅನ್ಸದ, ಇವ್ರ ನಗರ ಶಾಸಕರೇನದ ಯಾಕೇನದ ಮುಸಲ್ಮಾನ್ ಸಮಾಜ್ಗೆ ಏನದ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೇನದ ಅವ್ರೇನದ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಅದು ನಮ್ ತಿಳಿದಾರ್ದಂತ ಸಂಗತಿ ಇಲ್ಲ, ನಮ್ ತಿಳಿಯುವಂತ ಸಂಗತಿ ಇದೆ. ಯಾಕಂದ್ರೆ ಅವ್ರು ವೋಟ್ ಬ್ಯಾಂಕ್ ಸಂಬಂಧ ಮಾಡ್ತಾರೆ, ಅದು ನಮ್ಗೆ ತಿಳಿತದ. ನಾವೇನದ ಅದು ಸಹಿಸ್ಕೊಂತ ಹೋಗ್ತೀವಿ. ನೀವು ನಮ್ಮ ಬೈರಿ, ನೀವೇನದ ಇತರ ಸಮಾಜ ಏನದ ಓಟ್ ಕೂಡಿಸ್ರಿ, ಕೂಡಿಕಡೆ ಮಾಡಿ ಏನದ ಅಧಿಕಾರನಾಗ ಇರ್ರಿ. ಬಟ್ ಏನದ ಪ್ರವಾದಿ ಮೊಹಮ್ಮದರದ್ದು ಏನದ ಹೇಳಿಕೆಯನ್ನು ನಾನು ತೀವ್ರ ಖಂಡಿಸುತ್ತೇನೆ. ಅದು ಬಿಟ್ಟೇನದ ಅವ್ರ ಆ ಮಾತನ್ನು, ಒಂದು ದೊಡ್ಡ ಸಮಾಜ ಇದೆ, ನಾವು ಕೂಡ ಆ ಸಮಾಜದಲ್ಲಿ ಕೂಡೇನದ ಇದ್ದವ್ರಿದ್ದೀವಿ. ಆ ಮಾತಾಡುವಾಗ ಏನದ ನನ್ನಿಂದ ಏನೇ ತಪ್ಪು ಆಗಿರಬಹುದು, ಆ ಆಗಿದ್ದ ತಪ್ಪಕ್ಕೆ ಏನದ ನಾನು ಏನದ ಒಳ್ಳೆ ಪಡ್ಕೋತೀನಿ. ನಾನು ಮಾತನಾಡಬಾರ್ದಾಗಿತ್ತು, ಮಾತನಾಡೀನಿ. ಅದಕ್ಕೆ ಯಾರಿಗಾರ ನೋವು ಉಂಟಾದ್ರೆ ಏನದ ಅದು ಏನದ ಮರೀರಿ ಅನ್ನೋವಂಥ ಏನದ ಕ್ಷಮಿಸ್ರಿ ಬೇಡ, ಸಮಾನು ಕೇಳುವುದಿಲ್ಲ ನಾವು. ಅದು ಮರೀರಿ, ನಂದೇನದ ತಪ್ಪು ಇದರದಿಂದ ಏನದ ಸ್ಲಿಪ್ ಆಫ್ ಟಂಗ್ದಿಂದ ಏನದ ಆ ಮಾತು ನಂದಿಂದ ಏನದ ಹೋಗೈತೆ ಅನ್ನೋ ಮಾತೇನದ ಅವ್ರು ಮಾತಾಡಿದ್ರೆ ಅವ್ರ ದೊಡ್ಡಸ್ಕಿ ಹಾಕಿತ್ತು, ಅವ್ರ ದೊಡ್ಡಸ್ಕಿ ಏನದ ಇದು ಇರ್ತಿತ್ತು. ಒಂದು ಸಮಾಜನೂ ಬೇಡ, ಸಮಾಜ ನಿಮ್ಮ ವಿರೋಧನೇ ಇದೆ, ನೀವು ಸಮಾಜ ನಮ್ಮ ವಿರೋಧನೇ ಹಾಕೋತೀರಿ. ಆದ್ರೆ ಪ್ರವಾದಿ ಮೊಹಮ್ಮದ್ ತಾವೆಲ್ಲರೂ ಏನದ ತಿಳಿದಂಗೆ ಏನದ ರಹಮತುಲ್ ಆಲಮೀನ್, ಎಲ್ಲ ಸಮಾಜದವ್ರಿಗೆ, ಎಲ್ಲ ಜಾತಿ ಜನಾಂಗ ಪಂಗಡದವ್ರಿಗೆ ಏನದ ಒಬ್ಬ ಏನದ ಮೆಸೆಂಜರ್ ಆಫ್ ಪೀಸ್ ಅನ್ನುವಂಥ ಏನದ ದೇವರೇನದ ಅವ್ರಿಗೆ ಇದು ಕೊಟ್ಟು ಕಳ್ಸ್ಯಾನ. ನಮ್ದೇನದ ನಂಬಿಕೆ ಅಲ್ಲ, ನಮ್ಮ ನಂಬಿಕೆ ಏನದ ಹುಜೂರ್ ಮೊಹಮ್ಮದ್ ಮುಸ್ತಫಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಮ್ಮ ನಂಬಿಕೆ ಕುರಾನ್, ನಮ್ಮ ನಂಬಿಕೆ ಏನದ 5 ಹೊತ್ತು ನಮಾಜ್ ಮಾಡೋದು. ಇವತ್ತೇನದ ಇನ್ನೊಮ್ಮೆ ಏನದ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಾನು ನಗರ ಶಾಸಕರೇನು ಹೇಳಿಕೆ ಕೊಟ್ಟಾರ, ಅದಕ್ಕೇನದ ನಾನೇನದ ತೀವ್ರವಾಗಿ ಖಂಡಿಸುತ್ತೇನೆ. ಹಾಗೂ ನಮ್ಮ ಆ 28ನೇ ತಾರೀಕು ಪ್ರತಿಭಟನೆಯಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಯಾರು ನಮ್ಮ ಜನಪ್ರತಿನಿಧಿಗಳು ಏನಾದ್ರು ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನೇನದ ಹೃದಯಪೂರ್ವಕವಾಗಿ ಏನದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕಂದ್ರೆ ಏನದ ಎಲ್ಲರೇನದ ಮನಸ್ಸಿನಿಂದ ಏನದ ಬಂದು ಅವ್ರಿಗೆಲ್ಲ ತಿಳುವಳಿಕೆ ಇದೆ. ಅವ್ರೇನೇನದ ಮುಸಲ್ಮಾನ್ ಖುಷ್ ಮಾಡಕ್ ಬಂದಾರಂತ ಏನದ ಇವ್ರು ಹೇಳಿಕೆ ಕೊಟ್ರು, ಅದು ಏನ ಅಂತ ಹೇಳಿಕೆ ಇಲ್ಲ. ಎಲ್ಲರಿಗೇನದ ಪ್ರವಾದಿ ಮೊಹಮ್ಮದರ ಬಗ್ಗೆ ಏನದ ಗೊತ್ತಿದೆ. ಯಾಕಂದ್ರೆ ಏನದ ಅವ್ರು ಮುಸಲ್ಮಾನ್ ಸಮಾಜ ಜೋಡಿ ಏನದ ಕೂಡೇನದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಗ್ರಾಸ್ ರೂಟ್ ಲೆವೆಲ್ದಿಂದ ಏನದ ಒಂದೇನದ ಬೆಳ್ಕೊಂಡು ಬಂದಿದ್ದಾರೆ. ಅವ್ರಿಗೇನದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಮಹತ್ವ ಗೊತ್ತಿದೆ. ಅದಕ್ಕೇನದ ಅವ್ರು ಬಂದಾರ. ಅವ್ರು ಬಂದಿದ್ದಕ್ಕೇನದ ನಾನು ಕೂಡ ಏನದ ಅವ್ರಿಗೇನದ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇನೆ. ಮುಂದೇನದ ಬರುವ ದಿವಸದಲ್ಲಿ ಇವತ್ತಿನ ಈ ವೇದಿಕೆ ಮುಖಾಂತರ ಇನ್ನೂ ಆದ್ರೆ ಏನದ ಅವ್ರೇನದ ಆಗಿದ್ದ ಮಧ್ಯವಸ ಏನದ ಮತ್ತೊಂದು ಹೇಳಿಕೆ ಕೊಟ್ರು. ಅವ್ರು ಹೋಗ್ಯಾರ, ಇವ್ರು ಹೋಗ್ಯಾರ, ಕೆಟ್ಟ ಶಬ್ದದಲ್ಲಿ ಏನದ ಹಲಾಲ್ ಖೋರ್, ಹರಾಮ್ ಖೋರ್ ಅಂತ ಮಾತಾಡಿದ್ರು. ಎಲ್ಲಾರೇನದ ಎಲ್ಲಾರು ಬೈದಂಗಾಯ್ತು, ಅದು ನನಗೂ ಬೈದಂಗಾಯ್ತು, ಎಲ್ಲಾರೇನಲ್ಲ ಕೂಡ್ದವ್ರಿಗೆ ಎಲ್ಲಾರು ಬೈದಂಗಾಯ್ತು. ಆ ಮಾತೇನದ ಎಲ್ಲಾರೇನದ ಈ ಜಿಲ್ಲೆ ಎಲ್ಲ ಮುಖಂಡರು, ನಾನು ನನ್ನ ಹಿಂದೂ ಬಾಂಧವ್ರಿಗೂ ಸಹಿತ ಏನದ ಈ ಪತ್ರಿಕೆ ಮುಖಾಂತರ ವಿನಂತಿ ಮಾಡ್ಕೊತೀನಿ. ನಾವು ಎಲ್ಲಾರೇನದ ಇತಿಹಾಸದ ವಿಜಯಪುರ ನಗರದ, ವಿಜಯಪುರ ಜಿಲ್ಲೆದ ಇವತ್ತು ಯಾವುದೋ ಏನದ ನಮ್ಮಲ್ಲಿ ಏನದ ಹಿಂದೂ ಮುಸಲ್ಮಾನರಲ್ಲಿ ಭೇದ ಭಾವನೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನ್ಯಾಗ ಏನದ ಅಕ್ಕಿ ತೊಗೊಂಬ ಅಂತ ಹೇಳಿದ್ರೆ ಗುಡ್ಡೋಡಿ ಅಂಗಡಿಯಿಂದ ತೊಗೊಂಬ ಅಂತ ಹೇಳ್ತಾರೆ.
ಬ್ಯಾರೆ ಅಂಗಡಿದಿಂದ ಬೇಡ ಅಂತ ಹೇಳ್ತಾರೆ. ಹಿಂದೂ ಸಮಾಜ ಮಂದಿಗೆ ಏನದ ಉಳ್ಳಾಗಡ್ಡಿ ತೊಗೊಂಡ್ ಬಾ ಅಂತ ಏನದ ವಾಗವನ್ ಅವ್ರ ಅಂಗಡಿಯಾಗ ಏನದ ಚಲೋ ಕ್ವಾಲಿಟಿ ಸಿಗ್ತದ ಅಲ್ಲಿಂದ ತೊಗೊಂಡ್ ಬಾ ಅಂತಾರೆ. ಅಂತ ಒಂದು ಈಗ ನಮ್ಮಲ್ಲಿ ಏನದ ಜುಮಾ ಮಸೀದ್ ಪ್ರದೇಶದಲ್ಲಿ ಸಾಕಷ್ಟು ಏನದ ಹಿಂದೂ ಸಮಾಜ ಇವು ಅಂಗಡಿಗಳದ್ದು ಎಲ್ಲಕ್ಕಿಂತ ಹೆಚ್ಚು ಏನದ ನಮ್ಮ ವ್ಯಾಪಾರಕ್ಕಿಂತ ಹೆಚ್ಚು ಏನದ ಅಲ್ಲಿ ನಡೀತದೆ. ಮತ್ತು ಹಿಂದೆಲ್ಲ ಏನದ ಸಾಮರಸ್ಯ ಏನದ ಒಳ್ಳೇದಿದ್ದಾಗ ನಾವೆಲ್ಲರೂ ಒಳ್ಳೆ ಕೂಡಿದ್ದಾಗ ಒಳ್ಳೆ ಏನದ ಒಂದು ಪ್ರೀತಿ ವಾತ್ಸಲ್ಯದಿಂದಿದ್ದಾಗ ನಮ್ಮಲ್ಲಿ ಏನದ ಒಂದೇನದ ಬಿರುಕು ಮೂಡಿಸೋದು ಅಥವಾ ಏನದ ಕೆಟ್ಟ ಭಾವನೆಗಳನ್ನು ಮೂಡಿಸಿ ಈ ನಗರಕ್ಕೆ ಅಥವಾ ಏನದ ಈ ಶಾಂತಿಯುತಕ್ಕೆ ಏನದ ಯಾವುದೇ ಥರ ಧಕ್ಕೆ ತರಲಾರ್ದಂಗೆ ಏನದ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಇದೆ, ನಮ್ಮ ಎಲ್ಲ ಏನದ ನಾಯಕರದ್ದಿದೆ. ಅದಕ್ಕೇನದ ತಾವು ಕೂಡ ಹಿಂದೂ ಸಮಾಜ ಏನದ ಏನು ಮುಖಂಡರಿದ್ದಾರೆ ತಾವು ಕೂಡ ಏನದ ನಗರ ಶಾಸಕರು ಏನದ ಒಂದು ಬುದ್ಧಿ ಮಾತು ಹೇಳೇನದ ಇದು ಏನೇನದ ನಡೀತಾ ಇದೆ ಅದು ಚಲೋ ಇಲ್ಲ, ಯಾಕೇನದ ಇದು ಮಾಡ್ತೀರಿ, ಇದಕ್ಕೆ ಇಲ್ಲೇ ಏನದ ಕಡಿವಾಣ ಹಾಕ್ರಿ ಅನ್ನುವಂಥ ಮಾತನ್ನು ನಾನು ಹೇಳುತ್ತಾ ನನಗೇನದ ಸಲಂ ಬಗ್ಗೆ ಒಂದು ಯಾವ ವೇದಿಕೆ ಮುಖಾಂತರ ಒಂದು ಅವು ಹೇಳೇನೆ ಮಾಡಿದ್ದು ಅದು ರಾಮನವಮಿ ಉತ್ಸವ ಮಾಡಿದ್ದು ಹುಬ್ಳಿಯಾಗ. ನಾವು ಯಾವುದು ಒಂದು ಸ್ಪಿರಿಚುವಲ್ ಅಥವಾ ಯಾವುದು ಒಂದು ಧಾರ್ಮಿಕ ಒಂದು ಪ್ರೋಗ್ರಾಮ್ ಮಾಡ್ಬೇಕಂದ್ರೆ ಅದರದ್ದು ಒಂದು ಉದ್ದೇಶ ಇರ್ತದೆ. ಬಟ್ ನಮ್ಮ ನಗರ ಶಾಸಕರಿಗೆ ಆ ಉದ್ದೇಶ ಮತ್ತು ಆ ವ್ಯಕ್ತಿ ಯಾರ್ದು ನಾವು ಯಾವುದೋ ಒಂದು ಫಂಕ್ಷನ್ ಮಾಡ್ತಾ ಇದ್ವಿ ಅದು ಏನೋ ವಿಚಾರ ಮಾಡಂಗಿಲ್ಲ. ಅವರು ರಾಮನವಮಿ ಯಾಕೆ ನಾವು ಆಚರಿಸ್ತೀವಿ ಅಂದ್ರೆ ರಾಮಜಿ ಏನು ಕಾರ್ಯ ಮಾಡಿದ್ದಾರೆ, ಅವ್ರದ್ದು ಏನು ನಿಯಮ ಇದೆ, ಅವ್ರದ್ದು ಏನು ಲೈಫ್ ಸ್ಟೈಲ್ ಇದೆ ಅದರ ಬಗ್ಗೆ ನಾವು ಜನರಿಗೆ ತಿಳಿಸ್ಬೇಕು. ಬಟ್ ನಮ್ಮ ನಗರ ಶಾಸಕರಿಗೆ ವೇದಿಕೆ ಫಸ್ಟ್ ಮೈಕು ಮತ್ತು ಮುಂದೆ ಇದ್ದು ಜನತೆಗೆ ನೋಡಿ ಅದು ದೆವ್ ಬಂದಂಗೆ ಆಗ್ತದೆ. ಅವ್ರು ದೆವ್ ಬಂದಾಗ ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಂಗಿಲ್ಲ. ಒಂದನೇದು. ಎರಡನೇದು, ಅದು ಆದಮೇಲೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಲ್ಲಿ ಆ ಸರ್ಕಲ್ದಲ್ಲಿ ನಿಂತು ಹಿಂದ್ಗಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ. ಅದು ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಟು ಗಿವ್ ಎಕ್ಸಾಂಪಲ್. ಈ ದೇಶಕ್ಕೆ ಸಂವಿಧಾನ ಕೊಟ್ಟದವರು ಅವರು. ಈ ಇಡೀ ದೇಶ ನಡಿಬೇಕಂದ್ರೆ ಅವ್ರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಅವ್ರದ್ದು ಮಾಡಿದ್ದು ಲಾ ಪಾಯಿಂಟ್ಸ್ ಅದಾವ. ಬಟ್ ಅವ್ರಿಗೆ ಸ್ಟ್ಯಾಚ್ಯೂ ಮುಂದೆ ನಿಂತು ಅವರು ಬೈದಿದ್ದು ಅವರು ಯೂಸ್ ಮಾಡಿದ್ದು ವರ್ಡ್ಸ್ ಇಟ್ ಈಸ್ ವೆರಿ ಹರ್ಟ್ಫುಲ್. ಅದು ಯಾರು ಬೇಕಾದವ್ರಿಗೆ ಅವ್ರು ಮಾತಾಡ್ಬೋದು. ಅಲ್ಲಿ ನಿಂತು ಅವರು ಸಾಹೇಬರು ಅವ್ರು ಮಾತಾಡಿದ್ದು ಅದನ್ನು ತಪ್ಪು. ಮೂರನೇದು, ನಮ್ಮ ಬಸವೇಶ್ವರ ಜಯಂತಿ ಅಲ್ಲಿನೂ ಅದೇ ಸೇಮ್. ಬಸವೇಶ್ವರ ಇದ್ರಾಗ ಅವ್ರ ಸ್ಪಿರಿಚುವಲ್ ಇದು ನಾವು ಆಚರಿಸುವಾಗ ಅಲ್ಲಿ ಎಸ್ ಮಂದಿ ಅವರು ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಿದ್ದಾರೆ. ಅವ್ರದ್ದು ಇದರದ್ದು ಇನ್ಸ್ಟ್ರಕ್ಷನ್ ಮಾನವತೆಗೆ ಏನು ಕೊಟ್ಟಿದ್ದು ಅದು ನಾವೇನೋ ಇದು ಮಾಡಂಗಿಲ್ಲ. ಈಗ ಇಲ್ಲ, ಇದು ಶಿವಾನಂದ ಪಾಟೀಲ್ ಸಾಹೇಬರು ರಾಜೀನಾಮೆ ಕೊಟ್ಟಿದ್ದು ಯಾರ ಸವಾಲು ಸ್ವೀಕಾರ ಮಾಡಿ ಹಾಕಿದ್ದಾರೆ ಅದರ ಸಲುವಾಗಿ ನಾನು ಬ್ರೀಫ್ ಸ್ಟೋರಿ ಹೇಳಿದ್ದೀನಿ. ನಮ್ಮ ಈ ಪತ್ರಿಕೆ ಘೋಷಣೆ ಮಾಡೋದು ಉದ್ದೇಶ ಏನಂದ್ರೆ ನಮ್ಮ ನಗರ ಶಾಸಕರು ಏನು ಸವಾಲು ಹಾಕಿದ್ರು ಶಿವಾನಂದ ಗೌಡ್ರು ಪಾಟೀಲ್ ಸಾಹೇಬ್ರಿಗೆ, ಅವರು ಆ ಚಾಲೆಂಜ್ ಅವ್ರ ಸವಾಲು ಸ್ವೀಕರಿಸಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಮುಸ್ಲಿಂ ಸಮಾಜದವರು ಇಡೀ ಬಿಜಾಪುರ್ ಜನತೆ ಶಿವಾನಂದ ಪಾಟೀಲ್ ಸಾಹೇಬರು ಕೂಡ ಆ ಸವಾಲ್ ಸ್ವೀಕಾರಿ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲರಿಗೂ ಬೆಂಬಲ ಇದೆ. ಇಡೀ ಬಿಜಾಪುರ ಡಿಸ್ಟ್ರಿಕ್ಟ್ ದಲ್ಲಿ ಈಗ ಸಪೋಸ್ ಅವ್ರ ರಾಜೀನಾಮೆ ಎಕ್ಸೆಪ್ಟ್ ಆಯ್ತು, ಬಿಜಾಪುರದ ರಾಜೀನಾಮೆ ಎಕ್ಸೆಪ್ಟ್ ಆಯ್ತು, ಬಸವನಗೌಡದು ರಾಜೀನಾಮೆ ಕೊಟ್ಟ 2 ವೇಕೆಂಟ್ ಆಯ್ತಂದ್ರೆ ಆಯ್ತು. ಬಸವನಗೌಡರು ಮತ್ತು ಶಿವಾನಂದ ಪಾಟೀಲ್ ಇಬ್ರು ಕೂಡಿ ರಾಜೀನಾಮೆ ರೆಡಿ ಮಾಡಿ ರಾಜೀನಾಮೆ ಕೊಡ್ಲಿ. ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತೂ ಸ್ವೀಕಾರ ಮಾಡಿ ಅದಕ್ಕೆ ಬರ್ದಾರ. ಅದು ತಪ್ಪಾಗೈತಿ, ಅದು ಬರಬರಿ ಐತಿ, ಅದು ಸೆಕೆಂಡ್ರಿ. ಈಗ ಇಬ್ರು ಕೂಡಿ ಹೋಗಿ ರಾಜೀನಾಮೆ ಕೊಡ್ಲಿ, 2 ಸೀಟ್ ವೇಕೆಂಟ್ ಆಗ್ಲಿ. ಸವಾಲ್ ಹಾಕ್ತೀನಿ. ಹಚ್ಚಡದ ಜಾತಿ ಹಿಂದೂ ಒಳಗೆ ಬರ್ತದ ಇಲ್ಲ, ಇನ್ ಬರೀ ಪಾಟೀಲ್ ಬರ್ತಾರೆ.
ಸನಾತನ ಗೌರ್ಮೆಂಟ್ ಯಾಕೆ ಸುಮ್ಕುತ್ತೆ? ಒಂದು ಏನೇನು ಬಸವನಗೌಡ ಏನೇನು ಹೇಳಿಕೆ ಹೇಳ್ತಾನ, 1 ತಿಂಗಳ 1.5 ತಿಂಗಳಿಂದ ಪೂರ್ತಿ ಡಿಪಾರ್ಟ್ಮೆಂಟ್, ಪೊಲೀಸರು ಡಿಪಾರ್ಟ್ಮೆಂಟ್ ಎಲ್ಲ ಕೂಡಿಸಿ ಅದ್ರಾಗ ಇದ್ದಾರ. ಒಂದು ಫಂಕ್ಷನ್ ಆಗ್ಬೇಕಂದ್ರೆ ಒಂದು SP ದಿಂದ ಇಲ್ಲಿ ಇಡೀದು ಒಂದು ಫಂಕ್ಷನ್ ಆಗ್ಬೇಕಂದ್ರೆ ಒಂದು ಖರ್ಚು ಗೌರ್ಮೆಂಟಿಗೆ ಖರ್ಚು ಅಂದಾಜ ಒಂದು 5 ರಿಂದ 10 ಲಕ್ಷ ರೂಪಾಯಿ ಒಂದು ಇದಕ್ಕಾಗ್ತದೆ. ಇಂಥವು ಡೈಲಿ 1.5 ತಿಂಗಳಿಂದ ಇದು ಈ ಖರ್ಚು ಬಸವನಗೌಡ ಮೇಲೆ ಹಾಕಿ ಅವನಿಗೆ ಕೇಸ್ ಯಾಕೆ ಮಾಡೋದಿಲ್ಲ? ಮತ್ತು ಬಸವ ಜಯಂತಿ ಒಳಗೆ ಬಸವ ಜಯಂತಿ ಒಳಗೆ ಹೋಗಿ ಬಸವ ಜಯಂತಿ ಸ್ಟೇಜ್ ಮೇಲೆ ನಿಂತ್ಕೇಸಿ ಬಸವ ನಾಡಿಗೆ ಪಾಕಿಸ್ತಾನ ಅಂತ ಬಸವನಗೌಡ ಇವ ದೇಶ ದ್ರೋಹಿ ಅದ ಇಲ್ಲ. ಯಾರಲ್ಲಿ ಏನಂದ್ರೆ ಪಾಕಿಸ್ತಾನಿ ಅಂತಾನ. ಬಸವ ನಾಡಿನ ಧರ್ಮಗುರುಗಳಿಗೆ ಆ ಬಸವನ ಭಾಗಿ ಮತಕ್ಷೇತ್ರಕ್ಕೆ ಪಾಕಿಸ್ತಾನಿ ಅಂತಾನ, ಹುಂಗುನ್ ಪಾಕಿಸ್ತಾನಿ ಅಂತಾನ. ದೇಶ ಆಜಾದಾಗಿ 47 ಒಳಗೆ ಆಗ್ಯದ. ನಾವು ನಮ್ಮ ಸ್ವ ಇಚ್ಛಾದಿಂದ ನಮ್ಮ ಪೂರ್ವಜರು ಇಲ್ಲಿ ಇದ್ದಾರೆ. ಬರೇ ಇವ್ರು ಒಂದೇ ಪಾಟೀಲ್ ಅಷ್ಟೇ ಹಿಂದೂ ಒಳಗೆ ಬರ್ತಾರ ಅವನಿಗೆ ಸವಾಲ್ ಹಾಕ್ಲಿಕ್ಕೆ ನಾವು ಒಂದಾಲ್ ಬರುವುದಿಲ್ಲ, ಪಟ್ಟಣ್ ಶೆಟ್ಟಿ ಬರುವುದಿಲ್ಲ, ಹುಗಾರ್ ಬರುವುದಿಲ್ಲ, ಶಿಲ್ಪಿ ಬರುವುದಿಲ್ಲ, ಹಸಡರ್ ಬರುವುದಿಲ್ಲ. ಏನೊಂದು ಅವ್ನು ಸವಾಲ್ ಇದ್ದ ಹಾಗೆ ದಿನಾಂಕ 28/4/2025 ಈ ಮುಸ್ಲಿಂ ಸಮಾಜದವರು ಶ್ರೀಯುತ ನಮ್ಮ ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು, ಅದರ ಬಗ್ಗೆ ಪ್ರತಿಭಟನೆಗಾಗಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಆ ಸಭೆಗೆ ಶ್ರೀಯುತ ಸಚಿವರಾದ ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತ ಗೌಡರು ಹಾಗೂ ವಿಜಯಾನಂದ ಕಾಶ್ಯಪ್ಪನವರು, ಅಶೋಕ್ ಮನಗೂಳಿಯವರು, ವಿಠಲ್ ಕಟಕದೊಂಡವರು, ವಿಧಾನ ಪರಿಷತ್ ಸುನೀಲ್ ಗೌಡ ಪಾಟೀಲ್ ಹಾಗೂ ಎಲ್ಲ ಧರ್ಮದ ಗುರುಗಳು ಆ ಪ್ರತಿಭಟನಾ ಸಮಾರಂಭಕ್ಕೆ ಬಂದಿದ್ದರು. ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಶ್ರೀಯುತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ಹೇಳ ಬಯಸ್ತೇನೆ ಅಂದರೆ, ದ್ವೇಷ ರಾಜಕಾರಣದಿಂದ ಏನನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಶ್ರೀಯುತ ನಮ್ಮ ಸಚಿವರಾದ ಶಿವಾನಂದ ಪಾಟೀಲರು ಸಮಾಜ ಸೇವೆ, ಜನಸೇವೆ, ಸಮಾಜ ಸೇವೆ ಎಂದು ಜಾತ್ಯತೀತ ನಿಲುವಿನಲ್ಲಿ ನಂಬಿಕೆ ಇಟ್ಟು ತಮ್ಮ ರಾಜಕೀಯವನ್ನು ಮುಂದುವರೆದಿದ್ದಾರೆ. ಅದನ್ನು ತಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ನೀವು ಹಿಂದುತ್ವವಾದ ಈ ಬಗ್ಗೆ ಹಲವಾರು ಜನರು ಹಲವಾರು ವರ್ಷಗಳಿಂದ ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಪ್ರಮೋದ್ ಮುತಾಲಿಕ್ ಈತನು ಹಿಂದುತ್ವವಾದದ ಬಗ್ಗೆ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾನೆ. ಏನನ್ನು ಸಾಧಿಸಿದ್ದಾನೆ? ಅವನು ಜಯಶಾಲಿಯಾಗಿದ್ದಾನೆ? ಇಲ್ಲ. ನೀವು ಒಂದು ಕಾಲ್ಪನಿಕ ಭ್ರಮೆಯಲ್ಲಿ ಇದ್ದೀರಿ. ಜನಸೇವೆ ಮಾಡುವುದರಿಂದ ಇದು ನಮ್ಮ ಅಣ್ಣ ಬಸವಣ್ಣ ಹುಟ್ಟಿದ ನಾಡು ಇದು. ಈ ಜಿಲ್ಲೆಯಲ್ಲಿ ಮಾನವವಾದ ನಡೆಯುತ್ತದೆ, ಮನುವಾದ ಇಲ್ಲ. ಆದ ಕಾರಣ ತಾವು ತಿಳಿಯಬೇಕು, ಈ ದ್ವೇಷ, ಜಾತಿ ಇದರಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಅಲ್ಲದೆ ನೀವು ನಮ್ಮ ಎಲ್ಲ ಮೊಹಮ್ಮದ್ ಪೈಗಂಬರರ ಅನುಯಾಯಿಗಳು ನೀವು ಹೇಳಿದ ಈ ಅವಹೇಳನಕಾರಿಯನ್ನು ಖಂಡಿಸುತ್ತಾರೆ. ಹಾಗೂ ಶ್ರೀಯುತ ಶಿವಾನಂದ ಪಾಟೀಲರು ನಿಮ್ಮ ಸವಾಲನ್ನು ಒಪ್ಪಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅನ್ನೋ ಪತ್ರವನ್ನು ಸಭಾಪತಿಗಳಿಗೆ ಕೊಟ್ಟಿರುತ್ತಾರೆ. ಆದರೆ ನೀವು ಈಗ ಮಾತನ್ನು ಬದಲಾಯಿಸಿ ಆದ ಕಾರಣ ತಾವು ಈ ದೇಶ ರಾಜಕಾರಣವನ್ನು ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು. ರಾಜಕಾರಣಿ ಅಂದರೆ ಏನಪ್ಪ? ಸಮಾಜ ಸೇವೆ ಮಾಡುವುದು, ಜನರ ಸೇವೆ ಮಾಡುವುದು, ಒಳ್ಳೆಯದನ್ನು ಸಮಾಜವನ್ನು ಸುಧಾರಣೆ ಮಾಡಬೇಕು. ಸಮಾಜವನ್ನು ಕದಡುವ ಕೆಲಸ ಮಾಡಬಾರದು. ಮುಂದಿನ ಪೀಳಿಗೆಗೆ ಒಳ್ಳೆಯ ಹಾದಿಯನ್ನು ತೋರಿಸಬೇಕು. ಆದರೆ ಅದೆಲ್ಲ ಬಿಟ್ಟು ನೀವು ಯಾವ ಒಂದು ಲೋಕದಲ್ಲಿದ್ದು ನೀವು ಮಾಡುವುದು ಸರಿಯಲ್ಲ. ಅದಕ್ಕೆ ನಾವೆಲ್ಲರೂ ನಮ್ಮ ಮುಸ್ಲಿಂ ಸಮಾಜದವರು
ಖಂಡಿಸುತ್ತೇವೆ ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಬಯಸುತ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.